ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ 30 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಒಂದು ಚಿಕ್ಕದಾಗಿ ಮನೆ ಇದೆ. ತಾವು ಈಗ ನೋಡಿದ್ರಿ, ಜಾಗ ಮಾತ್ರ ನೋಡಿ, ಸಾಯಿಲ್ ಅದು ಚಿನ್ನ ಇದ್ದಂಗಿದೆ. ಇದು ಮೈಸೂರಿಗೆ 55 ಕಿಲೋಮೀಟರ್ ಇದೆ ಸ್ನೇಹಿತರೆ. ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ನಿಮಗೆ ತುಂಬ ಅಚ್ಚುಕಟ್ಟಾಗಿದೆ. ಮಣ್ಣು ತಾವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ನಾವು ಹೇಳಬೇಕಾದಿಲ್ಲ, ಬಂಗಾರ ಇದ್ದಂಗಿದೆ ಮಣ್ಣು ಕೂಡ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ಇದು ಕೂಡ ಕಲ್ಟಿವೇಷನ್ ಲ್ಯಾಂಡೇ. ಇದರಲ್ಲಿ 2 ಬೋರ್ ಇದೆ ಸ್ನೇಹಿತರೆ. 6 ಎಕರೆ 30 ಗುಂಟೆಯಲ್ಲಿ ಸುತ್ತ ಕಲ್ಟಿವೇಷನ್ ಮಾಡಿದ್ದಾರೆ. ನಾವು ಕೂಡ ಇದರಲ್ಲಿ ಆರಾಮಾಗಿ ಒಳ್ಳೆ ತೋಟ ಮಾಡ್ಬೋದು. ತೋಟ ಮಾಡಲಿಕ್ಕಂತೂ A1 ಜಾಗ. ನಮಗೆ ರೋಡ್ ಈಗ ನಾನು ಸ್ಟಾರ್ಟಿಂಗ್ ಇದು ತೋರಿಸಿದ್ದು ಮಡ್ ರೋಡು. ಆ್ಯಕ್ಚುಲಿ ನಿಮಗೆ ಇದು ತಾರ್ ರೋಡ್ ಅಪ್ರಾಕ್ಸಿಮೇಟ್ ಇದೆ. ತಾರ್ ರೋಡ್ಗೆ ಟಚ್ ಇದೆ. ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಜಾಗ ಅಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಯಾಕೆ ಅಂತಂದರೆ, ನಾವು ಲ್ಯಾಂಡ್ನ ನೋಡೋಣ ಅಂತ ಎಷ್ಟು ದೂರ ಇದ್ದು ಹೊರಗಡೆ ಬಂದಾಗ ಸಂಜೆ ಆಗಿರೋ ಹೊತ್ತಿಗೆ ನಾವು ವಿಡಿಯೋ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಇದಾಗಿ ಕಾಣಬಹುದು. ನಿಮಗೆ ನೋಡಿ, ಜಾಗ ತುಂಬ ಚೆನ್ನಾಗಿದೆ. ತಾರೋಡ್ ಪಾಯಿಂಟು ಪ್ರತಿಯೊಂದು ಅಷ್ಟೇ. ಕೆಲವು ತೆಂಗಿನ ಮರಗಳು ಹಾಕ್ಕೊಂಡಿದ್ದಾರೆ, ಒಂದಷ್ಟು ತೆಂಗಿನ ಮರಗಳು ಇದ್ದಾವೆ. ಈಲ್ಡ್ ಕೊಡ್ತಾಯಿದೆ ಸ್ನೇಹಿತರೆ. ಸುತ್ತ ಕೂಡ ಅಷ್ಟೇ ನಿಮಗೆ ಅಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಅಡಿಕೆ, ತೆಂಗು, ಮಾವು, ಈ ಥರ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ಸುತ್ತಲಾರ ಸ್ನೇಹಿತರೆ. ಆದರೆ ನಾವಿಲ್ಲಿ ಯಾವ ಥರದ ತೋಟ ಬೇಕಾದ್ರೂ ನಾವು ಮಾಡ್ಕೋಬೋದು. ನಾವು ಕೂಡ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ನೆಲ್ಲಿಕಾಯಿ, ಸೀಬೆ, ಅನೇಕ ರೀತಿಯ ಮಿಶ್ರ ತಳಿಗಳನ್ನ ನಾವಿಲ್ಲಿ ಬೆಳೀಲಿಕ್ಕೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಇರೋದು 2 ಬೋರ್ಲಿ ಇವರು ಕಲ್ಟಿವೇಷನ್ ಮಾಡಿಕೊಂಡು ತೆಂಗು ಹಾಕ್ಕೊಂಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹೆಂಗಿದೆ ನೀರಾವರಿ ಅಂತ. ಹೇಳಿದ್ನಲ್ಲ, ಇದು ಮೈಸೂರಿಗೆ 55, ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಂದು ಕೂಡ ನಮಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಇಲ್ಲಿ ಇವತ್ತು ನಾವು ಈ ಜಾಗದಲ್ಲಿ ನಿಜವಲ್ಲೂ ಒಂದು 4 ಹಸುಗಳನ್ನ, ಕುರಿಗಳನ್ನ ಸಾಕೊಂಡು ಅವುಗಳ ಗೊಬ್ಬರ ಮತ್ತು ಗಂಜಲವನ್ನು ಜಮೀನಿಗೆ ಹಾಕ್ತಾ ಬಂದರೆ, ಸಾವಯವ ಕೃಷಿಗೆ ಆದಷ್ಟು ಒತ್ತು ಕೊಟ್ಟರೆ ಒಳ್ಳೆಯ ಅದ್ಭುತವಾದ ತೋಟ ಮಾಡೋದ್ರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಯಾಕೆಂದರೆ ಜಾಗ ನಿಮಗೆ ಹೇಳಿದಲ್ಲ, ಗೋಲ್ಡನ್, ಅಷ್ಟು ಚೆನ್ನಾಗಿದೆ. ಮಣ್ಣು, ನೀರು, ಲೇಬರ್ಗಳಿಗೆ ಯೋಚನೆಲ್ಲ. ಯಾಕೆಂದರೆ ಪಕ್ಕದಲ್ಲೇ ವಿಲೇಜ್ ಇರೋದ್ರಿಂದ ನಾವು ಒಂದೇ ಬೆಳೆಗಳು ಹಾಕಿ ಇದು ಮಾಡೋದಕ್ಕಿಂತ ಮಿಶ್ರ ತಳಿಗಳನ್ನ ಬೆಳೆದು ಆದಾಯ ರೂಪವನ್ನು ನಾವು ನೋಡಲೇಬೇಕು. ಒಂದು ಆದಾಯ ರೂಪ ಆದರೆ ಇನ್ನೊಂದು ನಾವು ಹೆಲ್ತ್ ಬಗ್ಗೆ ನಾವು ಯಾವಾಗಲೂ ಗಮನ ಕೊಡಲೇಬೇಕು ಸ್ನೇಹಿತರೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಪ್ರತಿಯೊಬ್ಬರಿಗೂ ಅನ್ನೋದಕ್ಕಿಂತ ಜಾಸ್ತಿ ಅನಾರೋಗ್ಯ ತಾಂಡವಾಡ್ತಾ ಇದ್ದಾವೆ. ಸೈಂಟಿಫಿಕ್ ಪ್ರಕಾರವಾಗಲೂ ಅಷ್ಟೇ ಲ್ಯಾಂಡು ಆರೋಗ್ಯ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಎಷ್ಟೋ ಜನಗಳಿಗೆ ತೊಂದರೆಗಳಾಗಿದ್ದಾವೆ. BP ಇರ್ಬೋದು, ಶುಗರ್ ಇರ್ಬೋದು, ಒಂದಲ್ಲ ಒಂದು ರೀತಿ ಅವನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಾರೆ. ನಾವು ನಮ್ಮ ಜಮೀನುಗಳಲ್ಲಿ ಬೆಳೆಯುವಂಥ ಪದಾರ್ಥಗಳಾಗ್ಬೋದು, ಮನುಷ್ಯನ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಗಿಡಗಳನ್ನಾಗ್ಬೋದು. ಈಗ ಪರಂಗಿ ಆಗ್ಬೋದು, ಸೀಬೆಕಾಯಿ ಆಗ್ಬೋದು, ನುಗ್ಗೆ ಗಿಡ ಆಗ್ಬೋದು. ನೋಡಿ, ಪ್ರತಿಯೊಂದರಿಂದನೂ ಮನುಷ್ಯನಿಗೆ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗಿದೆ. ಆ ಥರ ಬೆಳೆಗಳು ಬೆಳ್ಕೊಂಡು ನಾವು ತೆಂಗು, ಅಡಿಕೆಗಳನ್ನ ಇದ್ರ ಬೆಳೆಗೆ ಇಟ್ಕೊಂಡ್ರೆ ಸೂಪರಾಗಿರುತ್ತೆ. ಇವತ್ತು ನಮ್ಮ ಆದಾಯ ನೋಡೋಕ್ಕಿಂತ ನಮ್ಮ ಫ್ಯೂಚರ್, ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಸಾವಯವ ಕೃಷಿ ಮಾಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡಿದ್ರೆ
ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಒಬ್ಬರಿಗೋಸ್ಕರ ಅಲ್ಲ, ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗಬೇಕು. ನಮ್ಮಿಂದ 4 ಜನ ನೋಡಿ ನಮ್ಮಿಂದ ಕಲಿಯೋಂಥದ್ದಾಗಬೇಕು. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಇದು 1 ಗುಂಟೆಗೆ 1 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಗುಂಟೆಗೆ 1 ಲಕ್ಷ ಹೇಳ್ತಾ ಇದ್ದಾರೆ. ನೇರ ಓನರ್ ತಪ್ಪಿಕೊಳ್ಳೋಣ, ಮಾತಾಡೋಣ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತಾರೆ, ಒಳ್ಳೆ ಜಾಗ ಬೇಕು ಅಂತಿರ್ತಾರೆ. ಇದು ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ಪ್ರತಿಯೊಂದು ಕೂಡ ನಿಯರ್ ಇದ್ದಾವೆ ಸ್ನೇಹಿತರೆ. ವಿಲೇಜ್ ಆಗ್ಬೋದು, ಲೇಬರ್ಗಳಿಗೆ ತೊಂದರೆ ಇಲ್ಲ, ಪ್ರತಿಯೊಂದು ಕೂಡ ನಮಗೆ ಅನುಕೂಲವಾಗಿದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.